ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಅಭಿಜ್ಞಾ ಲಾ ಸೀರೀಸ್ ಯೂಟ್ಯೂಬ್ ಚಾನಲಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಯಾವುದ್ರ ಮೇಲೆ ಇದೆ ಅಂದರೆ, ಈ IPCಯ ಮೇಲೆ ಸೆಕ್ಷನ್ಸ್ ಮೇಲೆ ನಾವೇನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ, ಅದರ ಮುಂದುವರಿದ ಭಾಗ ಇವತ್ತಿನದಾಗಿರುತ್ತೆ. ಹಿಂದಿನ ಭಾಗದಲ್ಲಿ ನಾವು 11 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಇವತ್ತು ಅದರ ನಂತರದ ಸೆಕ್ಷನ್ಸ್ಗಳು ಯಾವುದ್ಯಾವುದು ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗಿದೆ, ಆ ಕ್ವಶನ್ಸನ್ನು ಇವತ್ತು ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಅದು ಏನು ಅಂದರೆ, ನಾಳೆಯಿಂದ ಒಂದು ಹೊಸದಾದ ಲೈವ್ ಬ್ಯಾಚ್ ಶುರು ಆಗ್ತಾ ಇದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನೋ ಹೊಸದಾದ ಕ್ರಿಮಿನಲ್ ಲಾ ಏನು ಬಂದಿದೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಬದಲು BSc ಏನು ಬಂದಿದೆ, ಅದರ ಮೇಲೆ ಅಪರ್ಣಾ ಮ್ಯಾಮ್ ಅವರು ನಾಳೆಯಿಂದ 8:15ರಿಂದ 9:15 ತನಕ ಈ ಕ್ಲಾಸಸ್ಗಳನ್ನು ತಗೊಳ್ತಾ ಇದ್ದಾರೆ. ನಿಮಗೇನಾದರೂ ಈ ಕೋರ್ಸನ್ನು ತಗೊಳ್ಬೇಕು, ಏನು ಚೇಂಜಸ್ ಆಗಿದೆ ಹೊಸದಾದ ಕ್ರಿಮಿನಲ್ ಲಾನಲ್ಲಿ ಅಂತ ನಿಮಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ, ಅದನ್ನು ನೀವು abhijna.legal.in ವೆಬ್ಸೈಟ್ನ ಮೂಲಕ ಹೋಗಿ ಪರ್ಚೇಸ್ ಮಾಡಬಹುದು, ಅಥವಾ ಅಭಿಜ್ಞಾ ಲಾ ಸೀರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಸಹ ನೀವು ಈ ಕೋರ್ಸನ್ನು ಪರ್ಚೇಸ್ ಮಾಡಬಹುದು. ಒಂದೇನೆಂದರೆ, ಈ ಒಂದು ಆಫರ್ ಇದೆ. ಅದೇನೆಂದರೆ, ನೀವು ನಾಳೆ ಒಳಗಡೆ ಪರ್ಚೇಸ್ ಮಾಡಿದರೆ ಇದು ನಿಮಗೆ ಕೇವಲ 999 ರುಪೀಸಿಗೆ ಈ ಕೋರ್ಸ್ ಸಿಗುತ್ತೆ ನಿಮಗೆ. ಇಲ್ಲದಿದ್ದರೆ ನಿಮಗೆ ಇದು 1500 ರುಪೀಸಲ್ಲಿ ಈ ಕೋರ್ಸನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಇದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ನಮ್ಮ ಸೆಷನ್ಸಿಗೆ ಹೋಗೋಣ. 12th ಕ್ವಶನ್. ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಈಸ್ ಡನ್ ಅಂಡರ್ IPC. ಇಂಡಿಯನ್ ಪೀನಲ್ ಕೋಡಲ್ಲಿ ಈ ಪನಿಷ್ಮೆಂಟನ್ನು ಏನು ಕೋರ್ಟ್ ಕೊಟ್ಟಿರತ್ತೆ ಒಬ್ಬ ವ್ಯಕ್ತಿಗೆ, ಆ ಪನಿಷ್ಮೆಂಟನ್ನು ರೆಡ್ಯೂಸ್ ಮಾಡುವಂಥದ್ದು ಅಥವಾ ಬದಲಾಯಿಸಿ ಬೇರೆ ಪನಿಷ್ಮೆಂಟನ್ನು ಕೊಡುವಂಥದ್ದು ಪ್ರಾವಿಷನ್ IPCಯಲ್ಲಿದೆ. ಆ IPCಯ ಸೆಕ್ಷನ್ ಯಾವುದರಲ್ಲಿ ಅದು ಕೊಡಲಾಗಿದೆ ಅಂದರೆ, ಈ ಲೈಫ್ ಇಂಪ್ರಿಸನ್ಮೆಂಟಿಗೆ ನೋಡೋದಾದರೆ ಅದು ಸೆಕ್ಷನ್ 55ನಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಡೆತ್ ಸೆಂಟೆನ್ಸ್ ಕೊಟ್ಟಿರುವಂಥ ಪನಿಷ್ಮೆಂಟನ್ನು ಕಮ್ಯೂಟ್ ಮಾಡೋದಾದರೆ ಅದು ಸೆಕ್ಷನ್ 54ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ಗೆ ಸಂಬಂಧಿತವಾಗಿ ಕೇಳೋದ್ರಿಂದ ಸೆಕ್ಷನ್ 55ನಲ್ಲಿ ಇದು ಆನ್ಸರ್ ಆಗಿರುತ್ತೆ. ಸೆಕ್ಷನ್ 55ನ ಪ್ರಕಾರ ಯಾವುದಕ್ಕೆ ಪವರ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್, ಈ ಎರಡರಲ್ಲಿ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಅಂತ ಅವ್ರು ಹೇಳಿದ್ದಾರೆ. ಯಾವುದಕ್ಕೆ ಪವರ್ ಇರುತ್ತೋ ಆ ಗೌರ್ಮೆಂಟ್ ಆ ವ್ಯಕ್ತಿಗೆ ಕೊಟ್ಟಿರುವಂಥ ಪನಿಷ್ಮೆಂಟನ್ನು ಕಮ್ಯೂಟ್ ಮಾಡಿ ಅದನ್ನು ರೆಡ್ಯೂಸ್ ಮಾಡಬಹುದು. ಯಾವುದು, ಲೈಫ್ ಇಂಪ್ರಿಸನ್ಮೆಂಟನ್ನು ರೆಡ್ಯೂಸ್ ಮಾಡ್ಬೋದು ಅಂತ ಕೊಟ್ಟಿದೆ. ಆ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಮ್ಯಾಕ್ಸಿಮಮ್ ಎಷ್ಟರ ತನಕ ಕೊಡ್ಬೋದು, 14 ಇಯರ್ಸ್ ಮಾಡ್ಬೋದು ಅಪ್ರೋಪ್ರಿಯೇಟ್ ಗೌರ್ಮೆಂಟ್. ಅದಕ್ಕಿಂತ ಜಾಸ್ತಿನೂ ಅದಕ್ಕಿಂತ ಕಡಿಮೆನೂ ಪನಿಷ್ಮೆಂಟನ್ನು ರೆಡ್ಯೂಸ್ ಮಾಡಿ ಗೌರ್ಮೆಂಟ್ ಅವನಿಗೆ ಕೊಡ್ಬೋದು. ಅದು ಮ್ಯಾಕ್ಸಿಮಮ್ ಎಷ್ಟು, 14 ಇಯರ್ಸ್ ತನಕ ಲೈಫ್ ಇಂಪ್ರಿಸನ್ಮೆಂಟನ್ನು ರೆಡ್ಯೂಸ್ ಮಾಡ್ಬೋದು ಅಂತ ಇದೆ. ಇದರ ಕರೆಸ್ಪಾಂಡಿಂಗ್ ಸೆಕ್ಷನ್ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಯಾವುದಾಗತ್ತೆ, ಸೆಕ್ಷನ್ 5ನಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಪನಿಷ್ಮೆಂಟಲ್ಲಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಇನ್ನೊಂದು ಪನಿಷ್ಮೆಂಟ್ ಆ್ಯಡ್ ಆಗಿದೆ. ಸೊ ಈ IPCಯಲ್ಲಿ ಆದರೆ ಸೆಕ್ಷನ್ 54, 55 ಮತ್ತು 55A ಈ 3 ಸೆಕ್ಷನ್ಸ್ ಕಮ್ಯೂಟೇಷನ್ ಆಫ್ ಸೆಂಟೆನ್ಸ್ ಮೇಲೆ ಹೇಳ್ತಿತ್ತು. ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 5 ಒಂದೇ ಅದನ್ನು ರೀಪ್ಲೇಸ್ ಮಾಡಿದೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿರುವಂಥ ಒಂದು ಪನಿಷ್ಮೆಂಟನ್ನು ಬೇರೆ ಯಾವುದೇ ಪನಿಷ್ಮೆಂಟಿಗೆ ಕಮ್ಯೂಟ್ ಮಾಡಿ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಅದನ್ನು ವಿಧಿಸಬಹುದು ಅಂತ ಕೊಟ್ಟಿದ್ದಾರೆ. Next question. Which section of IPC provide for imprisonment of non-payment of fine when offence is punishable with fine only? IPCಯಲ್ಲಿ ಹೇಳಿರುವಂಥ ಅಪರಾಧಕ್ಕೆ ಒಂದು ವೇಳೆ ಪನಿಷ್ಮೆಂಟ್ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಫೈನ್ ಅಷ್ಟೇ ಪೇ ಮಾಡಬೇಕು. ಫೈನ್ ಅಷ್ಟೇ, ಇಂಪ್ರಿಸನ್ಮೆಂಟ್ ಇರೋದಿಲ್ಲ, ಬರೀ ಫೈನ್ ಅಷ್ಟೇ ಪೇಮೆಂಟ್ ಮಾಡೋದ್ರ ಮೂಲಕ ಅಪರಾಧದಿಂದ ರಿಲೀಸ್ ಆಗ್ಬೋದಂತ ಇದ್ದರೆ, ಅಂಥ ಸಂದರ್ಭದಲ್ಲಿ ಅವನೇನಾದರೂ ಫೈನನ್ನು ಪೇ ಮಾಡದಿದ್ರೆ ಆಗ ಆ ವ್ಯಕ್ತಿಯನ್ನು ಜೈಲಿಗೆ ಹಾಕ್ಬೋದು, ಅವನನ್ನು ಇಂಪ್ರಿಸನ್ಮೆಂಟ್ ಮಾಡ್ಬೋದು ಅನ್ನೋದು IPCಯಲ್ಲಿ ಹೇಳಿರುವಂಥದ್ದು. ಇದು ಯಾವುದರಲ್ಲಿ ಹೇಳಲಾಗಿದೆ, ಇದು ಸೆಕ್ಷನ್ 67ನಲ್ಲಿ ಹೇಳಲಾಗಿದೆ. ಹಾಗಾಗಿ ಸೆಕ್ಷನ್ 67ನ ಪ್ರಕಾರ ಯಾವಾಗ ಅವನ ಮೇಲೆ ಇಂಪೋಸ್ ಮಾಡಿರುವಂಥ ಫೈನ್ 50 ರುಪೀಸ್ ಒಳಗಡೆ ಇದ್ದರೆ ಆಗ ಅವನನ್ನು ಎಷ್ಟು ಕಾಲದವರೆಗೆ ಅವನನ್ನು ಇಂಪ್ರಿಸನ್ ಮಾಡಿರ್ಬೋದು, ಅವನನ್ನು ಬಂಧನಕ್ಕೊಳಪಡಿಸ್ಬೋದು, ಅವನನ್ನು 2 ಮಂತ್ಸ್ ತನಕ ಅವನನ್ನು ಜೈಲಿಗೆ ಹಾಕ್ಬೋದು. ಒಂದು ವೇಳೆ 50 ರುಪೀಸ್ಗಿಂತ ಜಾಸ್ತಿ ಅಥವಾ ಆದರೆ 100 ರುಪೀಸ್ಗಿಂತ ಕಡಿಮೆ ಫೈನನ್ನು ಅವನ ಮೇಲೆ ಇಂಪೋಸ್ ಮಾಡಲಾಗಿದ್ದರೆ ಅದನ್ನು ಅವನು ಪೇ ಮಾಡಲಿಕ್ಕೆ ಫೇಲ್ಯೂರ್ ಆದರೆ ಆಗ ಅವನನ್ನು 4 ಮಂತ್ಸ್ ತನಕ ಇಂಪ್ರಿಸನ್ ಮಾಡ್ಬೋದು. ಒಂದು ವೇಳೆ 100 ರೂಪಾಯಿಗಳಿಗಿಂತ ಜಾಸ್ತಿ ಫೈನನ್ನು ಅವನ ಮೇಲೆ ಹಾಕಿದರೆ ಮ್ಯಾಕ್ಸಿಮಮ್ 6 ಮಂತ್ಸ್ ತನಕ ಅವನನ್ನು ಇಂಪ್ರಿಸನ್ ಮಾಡ್ಬೋದು ಅಂತ IPC ಹೇಳುತ್ತೆ.
ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇದು ಹಳೆ ಲಾ ಆದ ಕಾರಣ ಇದರ ಫೈನ್ ಅಮೌಂಟ್ ಏನಿದೆ ಅದು ತುಂಬ ಕಡಿಮೆ ಇದೆ. ಅದನ್ನು ಎನ್ಹಾನ್ಸ್ ಮಾಡಿ ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ. ಇದು 50 ರಿಪ್ಲೇಸ್ಮೆಂಟ್ ಆಗುತ್ತೆ, ಇಲ್ಲಿ 5000 ಅಂತ ಹೇಳಿದ್ದಾರೆ. 5000 ಫೈನ್ ಒಳಗಡೆ ಅವನ ಮೇಲೆ ಇಂಪೋಸ್ ಮಾಡಲಾಗಿದ್ದರೆ ಅವನನ್ನು 2 ಮಂತ್ಸ್ ತನಕ ಅವನನ್ನು ಬಂಧಿಸಿಡ್ಬೋದು. ಅಥವಾ 100 ಇದನ್ನು ರಿಪ್ಲೇಸ್ ಆಗಿ 10,000 ಅಂತ ಮಾಡಿದ್ದಾರೆ. 4 ತಿಂಗಳ ಕಾಲ ಅವನನ್ನು ಬಂಧಿಸಿಡ್ಬೋದು. ಒಂದು ವೇಳೆ 100 ರೂಪಾಯಿಗಿಂತ ಈ 10,000 ರಿಪ್ಲೇಸ್ ಆಗಿ 10,000 100 ರಿಪ್ಲೇಸ್ ಆಗಿ 10,000 ಆಗಿದೆ. 10,000ಕ್ಕಿಂತ ಜಾಸ್ತಿ ಫೈನನ್ನು ಇಂಪೋಸ್ ಮಾಡಲಾಗಿದ್ದರೆ ಇಲ್ಲಿ 6 ಮಂತ್ಸ್ ಬದಲು 1 ಇಯರ್ ಅಂತ ಮಾಡಿದ್ದಾರೆ. 1 ಇಯರ್ ತನಕ ಅವನನ್ನು ಬಂಧಿಸಿಡ್ಬೋದು ಅನ್ನೋದು ಸೆಕ್ಷನ್ ಯಾವ್ದು ಹೇಳುತ್ತೆ? ಸೆಕ್ಷನ್ BNS ಅಲ್ಲಿ ಆದರೆ ಸೆಕ್ಷನ್ 8 ಕ್ಲಾಸ್ 5 ಹೇಳುತ್ತೆ. Next, under IPC, which one of the following sections makes provision of solitary confinement? Solitary confinement ಅಂತ ನಾವು ತುಂಬ ಕೇಳಲ್ಪಡ್ತೇವೆ. ಯಾವ ಅಪರಾಧಕ್ಕೆ ರಿಗರಸ್ ಇಂಪ್ರಿಸನ್ಮೆಂಟನ್ನು ಕೊಡ್ಬೋದು ಅಂತ IPC ಹೇಳಿದ್ದು, ಅಂಥ ಒಫೆನ್ಸಸ್ಗಳಿಗೆ ಸಾಲಿಟರಿ ಕನ್ಫೈನ್ಮೆಂಟ್ ಒಬ್ಬನಿಗೆ ಅವನನ್ನು ಏಕಾಂತ ಬಂಧನದಲ್ಲಿ ಇಡ್ಬೋದು ಅನ್ನೋದು IPCಯಲ್ಲಿ ಇದೆ. ಇದು ಯಾವ ಸೆಕ್ಷನಲ್ಲಿ ಇದೆ? ಇದು ಸೆಕ್ಷನ್ 73ಯಲ್ಲಿ ಹೇಳಲಾಗಿದೆ. ಸೊ ಸೆಕ್ಷನ್ 73ಯ ಪ್ರಕಾರ ಯಾವಾಗ ಅವನ ಇಂಪ್ರಿಸನ್ಮೆಂಟ್ ಏನು ಅವನಿಗೆ ಹಾಕಲಾಗಿರುತ್ತೆ, ಅವನಿಗೆ 6 ಮಂತ್ಸ್ಗಿಂತ ಕಡಿಮೆ ಇದ್ದರೆ ಅವನನ್ನು ಎಷ್ಟು ದಿನಗಳ ಕಾಲ ಅವನನ್ನು ಸಾಲಿಟರಿ ಅವನನ್ನು ಒಬ್ಬನೇ ಬಂಧನದಲ್ಲಿ ಇಡ್ಬೋದು, ಅವನನ್ನು ಮ್ಯಾಕ್ಸಿಮಮ್ 1 ಮಂತ್ ತನಕ ಇಡ್ಬೋದು. ಒಂದು ವೇಳೆ 6 ಮಂತ್ಸಿಂದ 1 ಇಯರ್ ತನಕ ಅವನಿಗೆ ಇಂಪ್ರಿಸನ್ಮೆಂಟಿಗೆ ಆರ್ಡರ್ ಮಾಡಿದರೆ ಅವನನ್ನು ಮ್ಯಾಕ್ಸಿಮಮ್ 2 ಮಂತ್ಸ್ ತನಕ ಇಂಪ್ರಿಸನ್ಮೆಂಟ್ 2 ಮಂತ್ಸ್ ತನಕ ಸಾಲಿಟರಿಯಾಗಿ ಕನ್ಫೈನ್ ಮಾಡ್ಬೋದು, ಅವನನ್ನು ಒಬ್ಬನೇ ಬಂಧಿಸಿಡ್ಬೋದು. ಒಂದು ವೇಳೆ 1 ಇಯರ್ಗಿಂತ ಜಾಸ್ತಿ ಅವನನ್ನು ಇಂಪ್ರಿಸನ್ಮೆಂಟಿಗೆ ಅವನ ಮಾಡಿರುವಂಥ ಅಪರಾಧಕ್ಕೆ 1 ಇಯರ್ಗಿಂತ ಜಾಸ್ತಿ ಅವನಿಗೆ ಇಂಪ್ರಿಸನ್ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದರೆ ಅಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 3 ಮಂತ್ಸ್ ತನಕ ಅವನನ್ನು ಸಾಲಿಟರಿಯಾಗಿ ಕನ್ಫೈನ್ ಮಾಡ್ಬೋದು ಅಂತ ಹೇಳುತ್ತೆ. ಈ 1 ಮಂತ್ ಸಹ ಕಂಟಿನ್ಯೂಸ್ ಆಗಿ 1 ಮಂತ್ ಅಂತ ಅಲ್ಲ, ಸೆಕ್ಷನ್ 74ಅಲ್ಲಿ ಲಿಮಿಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅಟ್ ಅ ಟೈಮ್ ಎಷ್ಟು ದಿನಗಳ ಕಾಲ ಅವನು ಒಬ್ಬನೇ ಬಂಧಿಸಿಡ್ಬೋದು ಅನ್ನೋದು ಸೆಕ್ಷನ್ 74 ಹೇಳುತ್ತೆ. ಸೊ ಮೇನ್ ಪ್ರೊವಿಷನ್ ಸಾಲಿಟರಿ ಕನ್ಫೈನ್ಮೆಂಟ್ ಯಾವುದರಲ್ಲಿ ಕೊಟ್ಟಿದ್ದಾರೆ? ಸೆಕ್ಷನ್ 73ಯಲ್ಲಿ ಕೊಟ್ಟಿದ್ದಾರೆ. ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಎಷ್ಟಾಗುತ್ತೆ? ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 11 ಆಗುತ್ತೆ. Next, enhanced punishment for previous conviction under dash of the IPC. ಈ IPCಯಲ್ಲಿ ಕೊಟ್ಟಿರುವಂಥ ಒಫೆನ್ಸಸ್ಗಳೇನಿದೆ, ಆ ಕೆಲವೊಂದು ಒಫೆನ್ಸಸ್ಗಳಿಗೆ ಅದನ್ನು ಪದೇ ರಿಪೀಟ್ ಆಗ್ತಾ ಇದ್ದರೆ, ಅವನಿಂದನೇ ಸೇಮ್ ವ್ಯಕ್ತಿಯಿಂದ ಪದೇ ಅವನು ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಎನ್ಹಾನ್ಸ್ಡ್ ಪನಿಷ್ಮೆಂಟ್ ಕೊಡಬಹುದು ಅನ್ನೋದು IPCಯಲ್ಲಿ ಹೇಳಲಾಗಿದೆ. ಇದು ಯಾವುದರಲ್ಲಿ ಬರುತ್ತೆ? ಇದು ಸೆಕ್ಷನ್ 75ನಲ್ಲಿ ಬರುತ್ತೆ. ಸೊ ಸೆಕ್ಷನ್ 75ನ ಪ್ರಕಾರ ಈ ಸೆಕ್ಷನ್ ಕೆಲವೊಂದು 2 ಚಾಪ್ಟರ್ಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುವಂಥದ್ದು. ಯಾವುದು ಅಂದರೆ ಚಾಪ್ಟರ್ 12 ಮತ್ತು 17 ಆಫ್ IPC. 12 ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಈ ಗೌರ್ಮೆಂಟ್ ಸ್ಟ್ಯಾಂಪ್ಸ್ ಅಥವಾ ಕಾಯಿನ್ಸ್ಗಳಿಗೆ ಸಂಬಂಧಿತವಾಗಿ ಏನಾದರೂ ಅಪರಾಧವನ್ನು ಮಾಡಿದರೆ ಅಥವಾ ಪ್ರಾಪರ್ಟಿಗೆ ಸಂಬಂಧಿತವಾಗಿ ಏನಾದರೂ ಒಂದು ಅಪರಾಧವನ್ನು ಮಾಡಿದರೆ, ಈ ಅಪರಾಧಗಳಲ್ಲಿ ಈ ಚಾಪ್ಟರ್ 12 ಮತ್ತು 17ನಲ್ಲಿ ಏನು ಅಪರಾಧಗಳನ್ನು ಕೊಟ್ಟಿದ್ದಾರೆ, ಆ ಅಪರಾಧಗಳಲ್ಲಿ 3 ಇಯರ್ಸ್ಗಿಂತ ಜಾಸ್ತಿ ಯಾವುದಕ್ಕೆ ಪನಿಷ್ಮೆಂಟನ್ನು ಪ್ರಿಸ್ಕ್ರೈಬ್ ಮಾಡಿದಾರೋ ಅಂತಹ ಅಪರಾಧಗಳಿಗೆ ಒಂದು ವೇಳೆ ಅವನು ರಿಪೀಟಾಗಿ ಮತ್ತೆ ಅದನ್ನೇ ಮಾಡಿದರೆ ಅಂಥ ಸಂದರ್ಭದಲ್ಲಿ ಎನ್ಹ್ಯಾನ್ಸ್ಡ್ ಪನಿಷ್ಮೆಂಟನ್ನು ಕೊಡ್ಬೋದು. ಎಷ್ಟು? ಅದನ್ನು ಲೈಫ್ ಇಂಪ್ರಿಸನ್ಮೆಂಟ್ ತನಕನೂ ಅದನ್ನು ಅವನಿಗೆ ಕೊಡ್ಬೋದು, ಅಥವಾ ಮ್ಯಾಕ್ಸಿಮಮ್ 10 ಇಯರ್ಸ್ ತನಕ ಅವನಿಗೆ ಇಂಪ್ರಿಸನ್ಮೆಂಟನ್ನು ವಿಧಿಸಬಹುದು ಅನ್ನೋದು ಸೆಕ್ಷನ್ 75 ಹೇಳುತ್ತೆ. ಇದು BNS ಅಲ್ಲಿ ಬರೋದಾದರೆ ಇದು ಸೆಕ್ಷನ್ 13 ಆಗುತ್ತೆ. ಇದು ನೆಕ್ಸ್ಟ್, ವಿಚ್ ಪ್ರೊವಿಷನ್ ಆಫ್ ದಿ ಇಂಡಿಯನ್ ಪೀನಲ್ ಕೋಡ್ ಸೇಸ್ ನಥಿಂಗ್ ಈಸ್ ಆನ್ ಒಫೆನ್ಸ್? ಇಲ್ಲಿ ಈಸ್ ಆಗಬೇಕು. ನಥಿಂಗ್ ಈಸ್ ಆನ್ ಒಫೆನ್ಸ್ ವಿಚ್ ಈಸ್ ಡನ್ ಬೈ ಅನ್ ಆಕ್ಸಿಡೆಂಟ್.
ಚಾಪ್ಟರ್ 4 ಆಫ್ IPC ಜನರಲ್ ಎಕ್ಸೆಪ್ಷನ್ಸ್ಗಳ ಬಗ್ಗೆ ಹೇಳುತ್ತೆ. ಯಾವಾಗ ಒಂದು ಕೃತ್ಯ ಅದು ನಾರ್ಮಲ್ ಬೇರೆ ಸಂದರ್ಭಗಳಲ್ಲಿ ಅದು ಒಫೆನ್ಸ್ ಅಂತ ಕರೆಸ್ಕೊಳ್ಳೋದಾದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ಅದು ಒಫೆನ್ಸ್ ಆಗೋದಿಲ್ಲ. ಅಂಥ ಎಕ್ಸೆಪ್ಷನ್ಸ್ಗಳನ್ನು ಚಾಪ್ಟರ್ 4 ಆಫ್ IPCಯಲ್ಲಿ ಕೊಡಲಾಗಿದೆ. ಸೊ ಆ ಎಕ್ಸೆಪ್ಷನ್ಸ್ಗಳಲ್ಲಿ ಒಂದು ಯಾವುದು ಬರುತ್ತೆ ಅಂದರೆ ಒಂದು ಆಕ್ಸಿಡೆಂಟ್ ಅಂತ ಬರುತ್ತೆ. ಯಾವಾಗ ಒಂದು ಲಾಫುಲ್ ಆ್ಯಕ್ಟನ್ನು ಮಾಡುವಾಗ ಸರಿಯಾದ ಕೇರ್ ಅಥವಾ ಪ್ರಾಪರ್ ಅಟೆನ್ಷನಿಂದ ಒಂದು ಲಾಫುಲ್ ಆ್ಯಕ್ಟನ್ನು ಮಾಡುವಾಗ ಒಂದು ಆಕ್ಸಿಡೆಂಟಿಂದ ಬೇರೆಯವರಿಗೆ ಏನಾದರೂ ಹಾನಿ ಉಂಟಾದರೆ ಅಥವಾ ಮರಣ ಸಂಭವಿಸಿದ್ರೂ ಕೂಡ ಆವಾಗ ಯಾರು ಮಾಡಿರ್ತಾನೆ ಅವನನ್ನು ಲಯಬಲ್ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಈ ಜನರಲ್ ಎಕ್ಸೆಪ್ಷನ್ಸ್ಗಳಲ್ಲಿ ಬರುತ್ತೆ. ಈ ಆಕ್ಸಿಡೆಂಟ್ ಎಕ್ಸೆಪ್ಷನ್ ಯಾವ ಸೆಕ್ಷನಲ್ಲಿ ಬರುತ್ತೆ? ಸೆಕ್ಷನ್ 80ಯಲ್ಲಿ ಬರುತ್ತೆ. ಸೆಕ್ಷನ್ 80ಯ ಕರೆಸ್ಪಾಂಡಿಂಗ್ ಸೆಕ್ಷನ್ 18 ಆಗಿರುತ್ತೆ BNS ಅಲ್ಲಿ. ಇದು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಸುಲಭ. ಇದು 80, BNS ಅಲ್ಲಾದರೆ ಇದು 18 ಆಗುತ್ತೆ. ಹಾಗೆ ನಾವು ನೆನ್ಪಿಟ್ಕೊಳ್ಬೋದು ಇದನ್ನು. ನೆಕ್ಸ್ಟ್ 17th, the acts of child constituting general exceptions under IPC are mentioned in. ಈ ಜನರಲ್ ಎಕ್ಸೆಪ್ಷನ್ಸ್ಗಳಲ್ಲಿ ಇನ್ನೊಂದು ಕ್ಯಾಟಗರಿ ಯಾವುದು ಅಂದರೆ ಈ ಮಕ್ಕಳಿಂದ ಆಗಿರುವಂಥ ಕೃತ್ಯಗಳು. ಈ ಮಕ್ಕಳಿಂದ ಆಗಿರುವಂಥ ಕೃತ್ಯಗಳು ಅದು ಅಪರಾಧ ಥರ ಅನಿಸಿದ್ರು ಅದು ಅಪರಾಧ ಆಗಿರೋದಿಲ್ಲ ಅನ್ನೋದು ಸೆಕ್ಷನ್ 82 ಇಂದ 82 ಮತ್ತು 83 ನಮಗೆ ಹೇಳುತ್ತೆ. ಈ ಸೆಕ್ಷನ್ 82 7 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಗುವಿಂದ ಯಾವುದಾದ್ರೂ ಒಂದು ಅಪರಾಧ ಆದರೆ ಅದು ಅಪರಾಧ ಅಂತ ಕರೆಸ್ಕೊಳ್ಳೋದಿಲ್ಲ ಅಂತ ಸೆಕ್ಷನ್ 82 ಹೇಳುತ್ತೆ. 83 ಯಾವುದರ ಬಗ್ಗೆ ಹೇಳುತ್ತೆ? 7 ಇಯರ್ಸ್ಗಿಂತ ಜಾಸ್ತಿ ಇರೋ ಮಗು ಆದರೆ 12 ವರ್ಷಕ್ಕಿಂತ ಕಡಿಮೆ ಇರುವಂಥ ಯಾವುದಾದ್ರು ಮಗು ಏನಾದರೂ ಒಂದು ಅಪರಾಧ ಮಾಡಿದರೆ, ಮತ್ತು ಇದು 12 ವರ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಏನು ಅಂದರೆ ಅದಕ್ಕೆ ಅದು ಮಾಡಿರುವಂಥ ಕೃತ್ಯದ ಕಾನ್ಸಿಕ್ವೆನ್ಸ್ ಏನಾಗ್ಬೋದು ಅನ್ನೋದು ತಿಳ್ಕೊಳ್ಳುವಷ್ಟು ಮೆಚುರಿಟಿ ಮಗುವಿಗೆ ಇಲ್ಲದಿದ್ದರೆ ಅಂಥ ಸಂದರ್ಭದಲ್ಲಿ 83ಯಲ್ಲಿ ಅದಕ್ಕೆ ಜನರಲ್ ಎಕ್ಸೆಪ್ಷನ್ಸಲ್ಲಿ ಅದು ಕವರ್ ಆಗುತ್ತೆ. ಸೊ 82 ಮತ್ತು 83 ಇದು BNS ಅಲ್ಲಿ ಬರುವಾಗ ಸೆಕ್ಷನ್ 20 and 21 ಆಗುತ್ತೆ. ನೆಕ್ಸ್ಟ್, under which section of the Indian Penal Code the act of a person of unsound mind is not an offence? ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿಯಿಂದ ಮಾಡಲ್ಪಟ್ಟ ಒಂದು ಕೃತ್ಯ ಕೂಡ ಒಂದು ಒಫೆನ್ಸ್ ಕೂಡ ಅದು ಒಫೆನ್ಸ್ ಆಗೋದಿಲ್ಲ ಅನ್ನೋದು ಯಾವುದು ಹೇಳುತ್ತೆ? ಸೆಕ್ಷನ್ 84ಅಲ್ಲಿ ಬರುತ್ತೆ ಇದು. ಸೊ ಸೆಕ್ಷನ್ 84ನ ಪ್ರಕಾರ ಒಬ್ಬ ಮಾನಸಿಕವಾಗಿ ಸರಿ ಇಲ್ಲದೆ ಇರುವಂಥ ವ್ಯಕ್ತಿ, ಅನ್ಸೌಂಡ್ ಮೈಂಡ್ ಇರುವಂಥ ವ್ಯಕ್ತಿ, ಅವನು ಹಾಗೆ ಆ ಥರ ಅವನ ಮಾನಸಿಕ ಸ್ಥಿತಿ ಹಾಗೆ ಇರುವಾಗ ಅವನೇನಾದರೂ ಒಂದು ಒಫೆನ್ಸ್ ಮಾಡಿದ್ರೆ ಅವನಿಗೆ ಆ ಒಫೆನ್ಸಿನ ಪರಿಣಾಮ, ಅದರ ಕಾನ್ಸಿಕ್ವೆನ್ಸ್ ಅಥವಾ ಅದು ಕಾನೂನು ಬಾಹಿರವಾಗಿರುವಂಥದ್ದು ಅನ್ನೋದು ಅವನಿಗೆ ತಿಳ್ಕೊಳ್ಳುವಷ್ಟು ಅವನಿಗೆ ಆ ಕೆಪಾಸಿಟಿ ಇಲ್ಲದೆ ಇದ್ದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಈ ಜನರಲ್ ಎಕ್ಸೆಪ್ಷನಲ್ಲಿ ಅವನು ಸೆಕ್ಷನ್ 84ಅಲ್ಲಿ ಕವರ್ ಆಗ್ತಾನೆ. ಇದಕ್ಕೆ BNS ಅಲ್ಲಿ ಯಾವುದು ಬರುತ್ತೆ? ಸೆಕ್ಷನ್ 22 ಬರುತ್ತೆ. ನೆಕ್ಸ್ಟ್, which section of the Indian Penal Code deals with voluntary intoxication? ಇಂಟಾಕ್ಸಿಕೇಷನ್ ಅಂದರೆ ಈ ಅಮಲು ಬರೆಸುವಂಥ ಯಾವುದಾದ್ರು ಪದಾರ್ಥವನ್ನು ಸೇವಿಸಿದರೆ, ಉದಾಹರಣೆಗೆ ಕುಡಿದಿದ್ರೆ ಅಥವಾ ಬೇರೆ ಏನಾದರೂ ಡ್ರಗ್ಸನ್ನು ಸೇವನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಸರಿಯಾದ ವಿಚಾರ ಮಾಡುವಂಥ ಸ್ಥಿತಿ ಇಲ್ಲದೆ ಇರೋ ಕಾರಣ ಅಲ್ಲಿ ಮೆನ್ಸ್ರಿಯೇ ಇರೋದಿಲ್ಲ. ಒಂದು ವೇಳೆ ಈ ಥರ ಸೇವಿಸುವಂಥದ್ದು ಇನ್ವಾಲಂಟರಿ ಆಗಿದ್ದರೆ, ಅವನ ಇಚ್ಛೆ ವಿರುದ್ಧವಾಗಿ ಅಥವಾ ಅವನಿಗೆ ಗೊತ್ತಿಲ್ಲದೆ ಯಾರಾದರೂ ಅವನಿಗೆ ಕುಡಿಸಿ ಅಥವಾ ಏನಾದರೂ ತಿನ್ನಿಸಿದಾಗ ಅವನೇನಾದರೂ ಒಂದು ಒಫೆನ್ಸನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಅವನು ಈ ಇದರಲ್ಲಿ ಕವರ್ ಆಗ್ತಾನೆ. ಈ ಇನ್ವಾಲಂಟರಿ ಇಂಟಾಕ್ಸಿಕೇಷನ್ ಯಾವುದರಲ್ಲಿ ಬರುತ್ತೆ? 85ನಲ್ಲಿ ಇನ್ವಾಲಂಟರಿ ಇಂಟಾಕ್ಸಿಕೇಷನ್ ಬರುತ್ತೆ. ಆದರೆ ಅವನಿಗೆ ಗೊತ್ತಿದ್ದು ಅವನೇ ಕುಡ್ದಿದ್ರೆ, ಅವನೇ ಅಂಥ ಇಂಟಾಕ್ಸಿಕೇಟ್ ಮಾಡುವಂಥ ಸಬ್ಸ್ಟೆನ್ಸನ್ನು ಅವನೇ ಕನ್ಸ್ಯೂಮ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ಒಫೆನ್ಸಸ್ಗಳಿಗೆ ಅವನಿಗೆ ಈ ಡಿಫೆನ್ಸನ್ನು ತೊಗೊಳ್ಳಿಕ್ಕಾಗೋದಿಲ್ಲ. ಯಾವ ಥರದ ಒಫೆನ್ಸ್ ಅಂದರೆ, ಯಾವ ಒಫೆನ್ಸ್ ಆಗಲಿಕ್ಕೆ ಒಂದು ಇಂಟೆನ್ಷನ್ ತುಂಬ ಮುಖ್ಯ ಇರುತ್ತೋ, ಅವನ ಇಂಟೆನ್ಷನ್ ಸರಿ ಇರಲಿಲ್ಲ ಅನ್ನೋದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೋ ಅಂಥ ಸಂದರ್ಭದಲ್ಲಿ ಅವನಿಗೆ ಈ ಡಿಫೆನ್ಸನ್ನು ತೊಗೊಳ್ಳಿಕ್ಕಾಗೋದಿಲ್ಲ. ನಾನು ಇಂಟಾಕ್ಸಿಕೇಟ್ ಆಗಿದ್ದೆ, ನನಗೆ ಸರಿ ವಿಚಾರ ಮಾಡುವಂಥ ಪರಿಸ್ಥಿತಿಲಿ ಇರಲಿಲ್ಲ ಅನ್ನೋ ಡಿಫೆನ್ಸ್ ತೊಗೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದು ಯಾವುದರಲ್ಲಿ ಬರುತ್ತೆ? ಸೆಕ್ಷನ್ 86ಅಲ್ಲಿ ಬರುತ್ತೆ, ವಾಲಂಟರಿ ಇಂಟಾಕ್ಸಿಕೇಷನ್.
ಇನ್ವಾಲಂಟರಿ ಇಂಟಾಕ್ಸಿಕೇಷನಲ್ಲಿ ಅವನು ಡಿಫೆನ್ಸ್ ತೊಗೊಳ್ಬೋದು, ಅವನಿಗೆ ಗೊತ್ತಿಲ್ಲದೆ ಅಥವಾ ಅವನಿಗೆ ಇಷ್ಟ ಇಲ್ಲದೆ ಅವನಿಗೆ ಯಾರಾದರೂ ಬಲವಂತವಾಗಿ ಕೂಡಿಸಿದ್ರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಆ ಒಫೆನ್ಸಿಂದ ಅವನಿಗೆ ಎಕ್ಸೆಪ್ಷನ್ ಸಿಗ್ಬೋದು. ಆದರೆ ಸ್ವತಃ ಅವನೇ ತೊಗೊಂಡಿದ್ರೆ ಈ ಡಿಫೆನ್ಸ್ ಸಿಗೋದಿಲ್ಲ ಅನ್ನೋದು ಸೆಕ್ಷನ್ 86 ಹೇಳಲಾಗಿದೆ. ನೆಕ್ಸ್ಟ್, point out the correct answer. The right of private defense under Indian Penal Code 1868. ಪ್ರೈವೇಟ್ ಡಿಫೆನ್ಸ್, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತ ನಾವು IPCಲಿ ಕಾಣ್ತೇವೆ. ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವೇನಾದರೂ ಒಂದು ಆ್ಯಕ್ಟ್ ಮಾಡಿದಾಗ ಅದರಿಂದ ಬೇರೆಯವರಿಗೆ ಹಾನಿ ಉಂಟಾದರೆ ಅಂಥ ಸಂದರ್ಭದಲ್ಲಿ ಅದು ಕೂಡ ಜನರಲ್ ಎಕ್ಸೆಪ್ಷನ್ಸಲ್ಲಿ ಕವರ್ ಆಗುತ್ತೆ. ಇದರಲ್ಲಿ ಏನು ಕೇಳಿದ್ದಾರೆ, ಈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಏನಿದೆ, ಈ ಆತ್ಮರಕ್ಷಣೆಯ ಹೆಸರಲ್ಲಿ ನಾವು ಬೇರೆಯವರಿಗೆ ಎಷ್ಟೇ ಬೇಕಾದರೂ ತೊಂದರೆ ಕೊಡ್ಬೋದಾ ಅಂತ ಕೇಳಿದ್ರೆ, ಅಂದರೆ ಬೇರೆಯವರಿಗೆ ಏನು ಹಾನಿ ಉಂಟು ಮಾಡಿದ್ರೂ ನಾವು ಇದರಲ್ಲಿ ಕವರ್ ಆಗ್ತೇವಾ, ಈ ಡಿಫೆನ್ಸನ್ನು ತೊಗೊಳ್ಬೋದಾ ಅಂತ ಕೇಳಿದ್ರೆ ಇಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಕೆಲವೊಂದು ಸಂದರ್ಭದಲ್ಲಿ ಈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸನ್ನು ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಅಂದರೆ ಇದು ಸೆಕ್ಷನ್ 99 ಕೊಟ್ಟಿದ್ದಾರೆ. ಸೊ ಸೆಕ್ಷನ್ 99ನ ಪ್ರಕಾರ ಯಾವಾಗ ಒಬ್ಬ ಪಬ್ಲಿಕ್ ಸರ್ವೆಂಟು ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸನ್ನು ಏನು ಕ್ಲೇಮ್ ಮಾಡ್ತಾ ಇದ್ದಾನೆ ಅಂಥವನಿಗೆ ಒಬ್ಬ ಪಬ್ಲಿಕ್ ಸರ್ವೆಂಟ್, ಅವನಿಗೆ ಗೊತ್ತಿರುತ್ತೆ ಅವನು ಪಬ್ಲಿಕ್ ಸರ್ವೆಂಟ್ ಅಂತ ಗೊತ್ತಿದ್ದೂ ಸಹ ಮತ್ತು ಆ ಪಬ್ಲಿಕ್ ಸರ್ವೆಂಟ್ ಒಂದು ಪಬ್ಲಿಕ್ ಸರ್ವೆಂಟು ಅವನ ಅಫಿಷಿಯಲ್ ಕೆಪಾಸಿಟಿಯಿಂದ ಮತ್ತು ಗುಡ್ ಫೇತಿಂದ ಒಂದು ಆ್ಯಕ್ಟ್ ಮಾಡಿದಾಗ ಒಬ್ಬನ ವಿರುದ್ಧ ಆ ಆ್ಯಕ್ಟ್ನಿಂದ ಇವನಿಗೆ ತನಗೆ ಅಪಾಯ ಆಗತ್ತೆ, ತನಗೆ ಮರಣ ಸಂಭವಿಸ್ಬೋದು ಅಥವಾ ಈ ಗ್ರೀವಿಯಸ್ ಹರ್ಟ್ ಆಗ್ಬೋದು ಅನ್ನೋ ಭಾವನೆ ಇವನಿಗೆ ಬಂದಿರಬಾರ್ದು. ಆ ಥರ ಭಾವನೆ ಇವನಿಗೆ ಬಂದಿರಬಾರ್ದು. ಮತ್ತು ಅವನು ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಮಾಡಿದಾಗ ಮತ್ತು ಗುಡ್ ಫೇತಿಂದ ಮಾಡಿದಾಗ ಆಗ ಇವನು ಈ ವ್ಯಕ್ತಿ ಏನಿದ್ದಾನೆ ಅವನು ಈ ಪಬ್ಲಿಕ್ ಸರ್ವೆಂಟ್ನ ವಿರುದ್ಧ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸನ್ನು ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ, ಇವನ ವಿರುದ್ಧ ಏನೂ ಒಂದು ಆ್ಯಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಯಾವುದು ಅಂದರೆ ಈ ಪಬ್ಲಿಕ್ ಸರ್ವೆಂಟಿನದ್ದು ಸಂಬಂಧಪಟ್ಟಿದ್ದು ಇಷ್ಟು. ಇನ್ನೊಂದು, ಈ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಏನಾದರೂ ಅಪಾಯ ಉಂಟು ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಅನಿಸಿದಾಗ ಮತ್ತು ಇವನಿಗೆ ಸಫಿಷಿಯೆಂಟ್ ಟೈಮ್ ಇದ್ದರೆ, ಈ ಪಬ್ಲಿಕ್ ಅಥಾರಿಟೀಸಿಂದ ಪೊಲೀಸರಿಂದ ರಕ್ಷಣೆ ಪಡೀಲಿಕ್ಕೆ ಏನಾದರೂ ಒಂದು ಕಾಲಾವಕಾಶ ಇದ್ದರೆ, ಸಫಿಷಿಯೆಂಟ್ ಟೈಮ್ ಇದ್ದರೆ, ಅಂಥ ಸಂದರ್ಭದಲ್ಲಿ ಕೂಡ ಅವನು ಈ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸನ್ನು ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸೆಕ್ಷನ್ 99 ರಿಸ್ಟ್ರಿಕ್ಷನ್ಸ್ ಹಾಕಿದೆ. ಸೊ ಇಲ್ಲಿ ಆನ್ಸರ್ ಯಾವುದಾಗತ್ತೆ, ಇಲ್ಲಿ ಆಪ್ಷನ್ ಬಿ ಆಗುತ್ತೆ. ಇದರ ಕರೆಸ್ಪಾಂಡಿಂಗ್ ಸೆಕ್ಷನ್ 37 ಆಫ್ BNS ಆಗುತ್ತೆ. ನೆಕ್ಸ್ಟ್, which section of IPC contains the provisions of causing death in the private defense of the body? ಈ ಪ್ರೈವೇಟ್ ಡಿಫೆನ್ಸ್ ಎರಡು ಥರ, ಒಂದು ಪ್ರಾಪರ್ಟಿಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ತನ್ನದು ಅಥವಾ ಬೇರೆ ಯಾರ್ದಾದ್ರು ಪ್ರಾಪರ್ಟಿನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಅಥವಾ ಬಾಡಿ ತನ್ನ ದೇಹವನ್ನು ಅಥವಾ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಅವನು ಪ್ರೈವೇಟ್ ಡಿಫೆನ್ಸ್ನ ಹೆಸರಲ್ಲಿ ಬೇರೆಯವರಿಗೆ ಹಾನಿ ಉಂಟು ಮಾಡಿದರೂ ಸಹ ಅವನು ಇದರಲ್ಲಿ ಕವರ್ ಆಗ್ತಾನೆ. ಹಾಗಾಗಿ ಇದರಲ್ಲಿ ಏನು ಕೇಳಿದ್ದಾರೆ, ಅವನು ಪ್ರೈವೇಟ್ ಡಿಫೆನ್ಸ್ ಮಾಡ್ತಾ ತನ್ನ ಆತ್ಮರಕ್ಷಣೆ ಮಾಡ್ತಾ ಬೇರೆಯವರ ಮರಣಕ್ಕೆ ಕಾರಣ ಆದರೂ ಕೂಡ ಅವನು ಇದರಲ್ಲಿ ಯಾವಾಗ ಈ ಎಕ್ಸೆಪ್ಷನ್ಸಲ್ಲಿ ಕವರ್ ಆಗ್ತಾನೆ, ಅವನು ಈ ಥರ ಡಿಫೆನ್ಸ್ ತೊಗೊಳ್ಬೋದು, ಅವನು ಲಯಬಲ್ ಆಗಿರೋದಿಲ್ಲ ಅಂತ ನೋಡಲಿಕ್ಕೆ ಹೋದರೆ ಇದು ಸೆಕ್ಷನ್ 100 ಕವರ್ ಆಗುವಂಥದ್ದು. ಒಂದು ವೇಳೆ ಅವನು ಇನ್ನೊಬ್ಬನ ಡೆತ್ತಿಗೆ ಕಾರಣ ಆದರೂ ಕೂಡ ಅವನು ಲಯಬಲ್ ಆಗಿರೋದಿಲ್ಲ. ಯಾವ ಸಂದರ್ಭಗಳಲ್ಲಿ 7 ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಇವನು ಎ ಮತ್ತು ಇವನು ಬಿ ಅಂತ ತಗೊಂಡ್ರೆ, ಈ ಬಿ ಏನು ಬರ್ತಾ ಇದ್ದಾನೆ, ಅಸಾಲ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾನೆ, ಅವನು ಮಾಡುವಂಥ ಅಸಾಲ್ಟ್ ತನಗೆ ಮರಣ ಅಂದರೆ ತಾನು ಸಾವನ್ನಪ್ತೇನೆ ಅಂತ ಇವನಿಗೆ ಏನಾದರೂ ಅನಿಸಿದರೆ, ಅಥವಾ ಗ್ರೀವಿಯಸ್ ಹರ್ಟ್ ಆಗತ್ತೆ ಅಂತ ಅನಿಸಿದರೆ, ಅಥವಾ ಇವನು ಒಂದು ರೇಪ್ ಮಾಡುವ ಉದ್ದೇಶದಿಂದ ಅವನು ಅಸಾಲ್ಟ್ ಮಾಡಲಿಕ್ಕೆ ಬಂದಿದ್ದರೆ, ಅಥವಾ 4ನೇದು ಅನ್ಯಾಚುರಲ್ ಲಸ್ಟ್ ಅಂತ ಹೇಳ್ತಾರೆ, ಅದನ್ನು ಗ್ರಾಟಿಫೈ ಮಾಡಲಿಕ್ಕೋಸ್ಕರ ಅವನು ಅಸಾಲ್ಟ್ ಮಾಡ್ತಾ ಇದ್ದರೆ, ಅಥವಾ ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಲಿಕ್ಕೋಸ್ಕರ ಅವನು ಅಸಾಲ್ಟ್ ಮಾಡ್ತಾ ಇದ್ದರೆ, ಮತ್ತು ಅವನಿಗೆ
ಅವನಿಗೆ ಬೇರೆ ರಕ್ಷಣೆ ಪಡಲಿಕ್ಕೆ ಅಥವಾ ರಿಲೀಸ್ ಆಗಲಿಕ್ಕೆ ಬೇರೆ ಯಾವುದೂ ಅವಕಾಶ ಇಲ್ಲ ಅಂತ ಅವನಿಗೆ ಗೊತ್ತಾದರೆ, ಅವನಿಗೆ ಅನಿಸಿದರೆ, ಮತ್ತು ಆ್ಯಸಿಡನ್ನು ಹಾಕಲಿಕ್ಕೆ ಅವನು ಅಸಾಲ್ಟ್ ಬಂದಿದ್ದರೆ, ಆ ಆ್ಯಸಿಡ್ ಹಾಕೋದ್ರಿಂದ ಅವನಿಗೆ ತೀವ್ರತರವಾದ ಗಾಯ ಆಗತ್ತೆ ಅನ್ನೋದು ಅವನಿಗೆ ಗೊತ್ತಾದರೆ, ಇಂಥ ಸಂದರ್ಭಗಳಲ್ಲಿ ಅಥವಾ ಕಿಡ್ನ್ಯಾಪ್ ಮಾಡಲಿಕ್ಕೆ ಅಥವಾ ಕಿಡ್ನ್ಯಾಪ್ ಅಥವಾ ಆಬ್ಡಕ್ಟ್ ಮಾಡಲಿಕ್ಕೆ ಈ ವ್ಯಕ್ತಿ ಬಿ ವ್ಯಕ್ತಿ ಎ ಮೇಲೆ ಅಸಾಲ್ಟ್ ಮಾಡ್ತಾ ಇದ್ದಾನೆ ಅಥವಾ ಬಂದಿದ್ದಾನೆ ಅಂತ ಇವನಿಗೆ ಗೊತ್ತಾದರೆ, ಅಂಥ ಸಂದರ್ಭದಲ್ಲಿ ಇವನು ತನ್ನ ಪ್ರೈವೇಟ್ ಡಿಫೆನ್ಸಿಗೋಸ್ಕರ ಇವನ ಡೆತ್ತಿಗೆ ಕಾರಣ ಆದರೂ ಸಹ ಇವನು ಈ ಜನರಲ್ ಎಕ್ಸೆಪ್ಷನ್ಸ್ಗಳಲ್ಲಿ ಬರ್ತಾನೆ ಅನ್ನೋದು ಸೆಕ್ಷನ್ 100 ಹೇಳುವಂಥದ್ದು. ಸೆಕ್ಷನ್ 100 ಇದರ ಕರೆಸ್ಪಾಂಡಿಂಗ್ ಸೆಕ್ಷನ್ ಯಾವುದಾಗತ್ತೆ? ಸೆಕ್ಷನ್ 38 ಆಫ್ BNS. ಸೆಕ್ಷನ್ 100 ಬದಲು ಸೆಕ್ಷನ್ 38 BNS ಅಲ್ಲಿ ಹೇಳ್ಬೋದು. ಇದನ್ನು ಕ್ವಿಕ್ಕಾಗಿ ನಾವು ಒಂದು ರಿವಿಷನ್ ಮಾಡ್ಕೊಳ್ಳೋಣ. ಫಸ್ಟ್ ಯಾವುದು ನೋಡಿದ್ವಿ? ಸೆಕ್ಷನ್ 55. ಅದು ಯಾವುದರ ಮೇಲೆ ಇತ್ತು? ಕಮ್ಯೂಟೇಷನ್ ಮೇಲೆ ಇತ್ತು. ಯಾವ ಕಮ್ಯೂಟೇಷನ್ ಆಫ್ ಲೈಫ್ ಇಂಪ್ರಿಸನ್ಮೆಂಟ್ ಮೇಲೆ ಇತ್ತು. ನೆಕ್ಸ್ಟ್ ಯಾವುದು ಬಂತು? ಸೆಕ್ಷನ್ 67 ಯಾವುದು? ಈಗ ಇಂಪ್ರಿಸನ್ಮೆಂಟ್ ಫಾರ್ ನಾನ್ ಪೇಮೆಂಟ್ ಆಫ್ ಫೈನ್ ಪೇ ಮಾಡದೆ ಇದ್ದಿದ್ದಕ್ಕೆ ಇಂಪ್ರಿಸನ್ಮೆಂಟ್ ಮಾಡುವಂಥ ಪ್ರಾವಿಷನ್ ಮೇಲೆ ನಾವು ಇದನ್ನು ನೋಡಿದ್ವಿ, ನಾನ್ ಪೇಮೆಂಟ್ ಆಫ್ ಫೈನ್. ನೆಕ್ಸ್ಟ್ ಯಾವ್ದು ಬಂತು? ಸೆಕ್ಷನ್ 73 ಯಾವುದರ ಬಗ್ಗೆ? ಸಾಲಿಟರಿ ಕನ್ಫೈನ್ಮೆಂಟ್ ಮೇಲೆ ಇತ್ತು. ನೆಕ್ಸ್ಟ್ ಸೆಕ್ಷನ್ 75 ಇದು ಎನ್ಹ್ಯಾನ್ಸ್ಡ್ ಪನಿಷ್ಮೆಂಟ್ ಮೇಲೆ ಇತ್ತು. ನೆಕ್ಸ್ಟ್ ಬಂದಿದ್ದು ಸೆಕ್ಷನ್ 80 ಇದು ಜನರಲ್ ಎಕ್ಸೆಪ್ಷನ್ಸ್ಗಳಲ್ಲಿ ಬರುವಂಥದ್ದು, ಆಕ್ಸಿಡೆಂಟಿಂದ ಆಗಿರುವಂಥ ಒಂದು ಅಪರಾಧಕ್ಕೆ ಇದು ಸಂಬಂಧಿತವಾಗಿದ್ದು. ಸೆಕ್ಷನ್ ನೆಕ್ಸ್ಟ್ 82 ಇಂದ 83 ಯಾವುದರ ಬಗ್ಗೆ? ಚೈಲ್ಡ್ನ ಆ್ಯಕ್ಟ್ಸ್ ಮೇಲೆ ಈ ಸೆಕ್ಷನ್ಸ್ಗಳು ಆಧರಿತವಾಗಿದ್ವು. ನೆಕ್ಸ್ಟ್ ಸೆಕ್ಷನ್ 84 ಬಂತು. ಇದು ಅನ್ಸೌಂಡ್ ಮೈಂಡ್ ಇರುವಂಥ ವ್ಯಕ್ತಿ ಮಾಡಿರುವಂಥ ಕೃತ್ಯ ಅಪರಾಧ ಆಗೋದಿಲ್ಲ ಅಂತ ಇದರಲ್ಲಿ ಕೊಟ್ಟಿದ್ರು. ಮತ್ತು ಸೆಕ್ಷನ್ 86 ವಾಲಂಟರಿ ಇಂಟಾಕ್ಸಿಕೇಷನ್. ಸೆಕ್ಷನ್ 85 ಯಾವುದರ ಬಗ್ಗೆ? ಸೆಕ್ಷನ್ 85 ಇನ್ವಾಲಂಟರಿ ಇಂಟಾಕ್ಸಿಕೇಷನ್ ಬಗ್ಗೆ ಮಾತಾಡುತ್ತೆ. ಇದು ವಾಲಂಟರಿ ಇಂಟಾಕ್ಸಿಕೇಷನ್ ಬಗ್ಗೆ ಮಾತಾಡ್ತಿತ್ತು. ನೆಕ್ಸ್ಟ್ ಸೆಕ್ಷನ್ 99 ಯಾವುದರ ಬಗ್ಗೆ? ಇದು ರಿಸ್ಟ್ರಿಕ್ಷನ್ಸ್, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಯಾವ್ಯಾವಾಗ ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ರಿಸ್ಟ್ರಿಕ್ಷನ್ಸ್ ಮೇಲೆ ಇತ್ತು. ನೆಕ್ಸ್ಟ್ ಲಾಸ್ಟ್ ಬಂದಿದ್ದು ಸೆಕ್ಷನ್ 100. ಇದು ಪ್ರೈವೇಟ್ ಡಿಫೆನ್ಸ್ ಮಾಡ್ತಾ ಡೆತ್ತನ್ನು ಅದು ಕಾಸಿಂಗ್ ಡೆತ್ತಿಗೆ ಸಹ ಅದು ಎಕ್ಸ್ಟೆಂಡ್ ಆಗುತ್ತೆ ಆ ರೈಟ್ ಅನ್ನೋ ಯಾವ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದು ಸೆಕ್ಷನ್ 100 ನೋಡಿದ್ವಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಮುಂದಿನ ವೀಡಿಯೋಗಳಲ್ಲಿ ಇದರ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವುದಂತ ನೋಡಿಕೊಂಡು ಅದರ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮಗೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಇದನ್ನು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದರೆ. ಇದಿಷ್ಟು ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.